ಇವಾಗ ನಾನು ಏನು ಮಾಡಲಿ? ನಮ್ಮ ಅಪ್ಪ ನೋಡಿದ್ರೆ ಮದುವೆಗೆ ಒಪ್ಕೊಳ್ತಾ ಇಲ್ಲ. ಈಗ ನನ್ನ ಪ್ರೀತಿ ಮುಖ್ಯನಾ ಅಪ್ಪ ಅಮ್ಮ ಮುಖ್ಯನಾ ಅಂತ ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಈಗ ಯಾರು ಮುಖ್ಯ ನನಗೆ? ನಮ್ಮ ಅಮ್ಮ ಏನಾದರೂ ಹೇಳ್ತಾರಾ? ಛೇ, ನಮ್ಮಪ್ಪ ಯಾಕೆ ಈ ಥರ ಉಲ್ಟಾ ಹೊಡೆದ್ಬಿಟ್ರು? ಈ ಥರ ಉಲ್ಟಾ ಹೊಡಿತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಈ ಥರ ಒಂದೇ ಸಲ ಉಲ್ಟಾ ಹೊಡೆದ್ಬಿಟ್ರಲ್ಲ. ಈಗ ಏನು ಮಾಡಲಿ ನಾನು? ಅವನಿಗೆ ಫೋನ್ ಮಾಡಿ ಹೇಳಲಾ ಈ ಥರ ಆಗ್ತೈತೆ ಅಂತ ಹೇಳಿ ಆಕಾಶ್ಗೆ? ಬೇಡ ಬೇಡ ಬೇಡ, ಅವನು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಡ್ತಾನೆ. ನಾನೇನಾದರೂ ಹಿಂಗೆಲ್ಲ ವಿಚಾರನೂ ಹೇಳ್ಬಿಟ್ರೆ ಅಯ್ಯೋ ನಾನು ಬಿಟ್ಟೋಗ್ಬಿಡ್ತಾಳೆ ಅಂತ ತುಂಬ ಹೆದರ್ಕೊಂಡ್ಬಿಡ್ತಾನೆ. ಬೇಡ ಬೇಡ ಬೇಡ. ಮತ್ತು ಬೇರೆ ಏನು ಮಾಡಲಿ ನಾನು? ಅಮ್ಮನ ಕೇಳಲ್ಲ? ಅಪ್ಪ ಅಮ್ಮನ ಮಾತು ಕೇಳಲ್ಲ, ಇಲ್ಲ ಅಂದರೆ ನಾನು ಲವ್ವರ್ ಮಾತು ಕೇಳಲ್ಲ. ಅವ್ನು ನನ್ನ ಎಷ್ಟೊಂದು ಇಷ್ಟಪಡ್ತಾವನೆ. ಅವ್ನ ಪಾಡಿಗೆ ಅವನಿದ್ದ. ನಾನೇ ತಾನೇ ಲವ್ವು ಗಿವು ಅಂತ ಹಿಂದೆ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಿಬಿಟ್ಟು. ಛೇ ಛೇ, ನನ್ನ ಮಗಳು ಪಾಪ ಬಂದಾಗಿಂದ ನೋಡ್ತಾ ಇದ್ದೀನಿ ಬೇಜಾರಾಗಿ ಕುಂತವಳೆ. ಏನು ಮಾಡ್ರು ಎಲ್ಲ ನಾವು ಮಕ್ಳಿಗೋಸ್ಕರನೇ ಮಾಡೋದು ತಾನೇ. ಇವಳು ಈ ಥರ ಬೇಜಾರಲ್ಲಿ ಕುಂತ್ಕೊಂಡ್ರೆ ನನಗೂ ಬೇಜಾರಾಗಲ್ವಾ? ಅಂದರೆ ಇವಳು ಮಹಾಮಗ ಆಕಾಶನ ತುಂಬ ಇಷ್ಟಪಟ್ಟವಳೆ ಅಂತ ಅನ್ನಿಸ್ತೈತೆ. ಅವನ ಜೊತೆ ಮದುವೆ ಮಾಡೋಣ ಅಂದರೆ ನನ್ನ ಗಂಡಂಗೆ ಎಷ್ಟು ಹೇಳಿದ್ರು ಒಪ್ಕೊತಾ ಇಲ್ಲ. ಬರೀ ಬಿಸ್ನೆಸ್ಸು 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 ಅಂತ ಸಾಯ್ತಾವನೆ. ಈಗ ನನ್ನ ಮಗಳಿಗೆ ಏನು ಮಾಡಲಿ ನಾನು? ನನ್ನಿಂದ ಏನು ಸಹಾಯ ಮಾಡೋಕ್ಕಾಗ್ತೈತೆ ನನ್ನಿಂದ? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ನನ್ನ ಮಗಳು ಈ ಥರ ಇರೋದನ್ನು ನನ್ನ ಕೈಲಂತೂ ನೋಡೋಕ್ಕಂತೂ ಆಗ್ತಾಯಿಲ್ಲ. ನನ್ನ ಗಂಡನ ಮಾತು ಕೇಳಲ್ಲ, ಇಲ್ಲ ಇವ್ರ ಮಾತು ಕೇಳಲ್ಲ, ಯಾರ ಮಾತು ಕೇಳಬೇಕು ಅಂತಲೂ ಅರ್ಥ ಆಗ್ತಿಲ್ಲ ನನಗೆ. ಇರೋ ಮಗಳ ಹತ್ರ ಮಾತಾಡ್ತೀನಿ ಡೈರೆಕ್ಟಾಗಿ. ಯಾಕೆ ಮಗಳೇ ಬಂದು ಹೊರಗಡೆ ಒಬ್ಬಳೇ ಹಿಂಗೆ ಸಪ್ಪು ಕುಂತಿದ್ಯಾ? ಹಾಂ, ಏನಾಯಿತು? ನೀನು ಆಕಾಶನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿನ್ನ ಮನ್ಸಾಗೈತೆ ತಾನೇ? ಹ್ಞೂ ಅಮ್ಮ, ಯಾಕಂದರೆ ಅವ್ನ ಪಾಡಿಗೆ ಅವನಿದ್ದ. ನಾನೇ ಲವ್ವು ಪವ್ವು ಅಂತ ಹೇಳಿ ಸುಮ್ಮನೆ ಟಾರ್ಚರ್ ಕೊಟ್ಬಿಟ್ಟು ನಾವು ನನ್ನ ತುಂಬ ಹಚ್ಕೊಳ್ಳೋ ಥರ ಮಾಡಿಬಿಟ್ಟೆ. ಈಗ ನೋಡಿದ್ರೆ ಈ ಥರ ಆಗೋಗ್ಬಿಟ್ಟೈತೆ. ಅಪ್ಪಂಗೆ ಇಷ್ಟನೇ ಇಲ್ಲ. ಎಷ್ಟು ಹೇಳಿದ್ರು ಒಪ್ಕೊಳ್ಳಲ್ಲ ಅಂತ ಗೊತ್ತು. ಈಗ ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲ. ನಿಮ್ಮ ಮಾತು ಕೇಳಲ್ಲ, ಇಲ್ಲ ನನ್ನ ಲವ್ ವಿಚಾರ ಅಂತ ಹೇಳ್ಬಿಟ್ಟು ಅವನ ಮಾತು ಕೇಳಲ್ಲ ಅಂತ ಅರ್ಥನೇ ಆಗ್ತಿಲ್ಲ. ಆಕಾಶು ನೆನ್ನೆಯಿಂದ ಫೋನ್ ಮಾಡ್ತಾನೆ ಅವನೇ, ನಾನು ರಿಸೀವ್ ಸಹ ಮಾಡಲಿಲ್ಲ. ನೋಡು, ನಿನ್ನ ಕಷ್ಟ ಅರ್ಥ ಆಗ್ತೈತೆ. ನಿಮ್ಮ ಅಪ್ಪನ ಹತ್ರ ನಾನು ರಾತ್ರಿ ಎಲ್ಲ ಮಾತಾಡಿದ್ದೀನಿ ಮಗಳೇ. ಆದರೆ ರಾತ್ರಿ ಎಲ್ಲ ಮಾತಾಡಿದ್ರು ಒಂದೇ ಮಾತು, ನೋಡು ನನ್ನ ಬಿಸ್ನೆಸ್ ಹಾಳು ಮಾಡಬೇಡ, ನೀನು ನನ್ನ ಬಿಸ್ನೆಸ್ ಹಾಳು ಮಾಡಬೇಡ. ನಿಮ್ಮ ಅಪ್ಪನ ಮೈಂಡಾಗೆ ನಿನ್ನ ತಮ್ಮನ ಮೈಂಡಾಗೆ ಎಲ್ಲನೂ ಇರೋದೆಲ್ಲ ಬರೀ ಬಿಸ್ನೆಸ್ಸೇನೆ. ಬಿಸ್ನೆಸ್ ಬಿಟ್ಟು ನಿನ್ನ ಜೀವನದ ಬಗ್ಗೆ ಇಬ್ಬರು ಯೋಚನೆ ಮಾಡ್ತಾ ಇಲ್ಲ. ನೋಡು, ನೀನು ನನ್ನ ಮಗಳು, ನಾನು ನಿನ್ನ ತಾಯಿಯಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕ. ನೋಡು, ಈ ಬಿಸ್ನೆಸ್ಸು ಈ ದುಡ್ಡು ಇದರಿಂದ ಎಲ್ಲ ನೆಮ್ಮದಿ ಸಿಗಲ್ಲ ಮಗಳೇ. ನಾನು ದುಡ್ಡಿಂದೆ ಬಂದೆ, ಏನೇನೋ ಮಾಡಿದೆ, ದೇವರನಿಗೂ ನೆಮ್ಮದಿ ಸಿಗಲ್ಲ. ನೋಡು, ನಿನಗೇನು ಬೇಕೋ ನಾನು ಸಹಾಯ ಮಾಡ್ತೀನಿ. ನೀನು ನಿಜವಾಗ್ಲೂ ಆಕಾಶನ ಇಷ್ಟಪಡ್ತಾ ಇದೆಯಾ ತಾನೇ? ಎಷ್ಟು ಕಷ್ಟ ಆದರೂ ನೀನು ಸಹಿಸ್ಕೊತೀಯ ತಾನೇ? ಅಮ್ಮ, ಎಷ್ಟು ಕಷ್ಟ ಆದರೂ ನಾನು ಸಹಿಸ್ಕೊತೀನಿ, ಇನ್ನೂ ಇಷ್ಟು ನೋವಾದರೂ ನಾನು ಸಹಿಸ್ಕೊತೀನಿ. ಆದರೆ ನನಗಂತೂ ಆಕಾಶ್ ಬೇಕಷ್ಟೇನೆ. ಹಾಂ, ನೋಡು ಮಗಳೇ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅಂದರೆ ಸಪೋರ್ಟ್ ಮಾಡ್ತೀನಿ ಅಂತಂದರೆ ಏನೇನೋ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಲ್ಲ. ನೋಡು, ನೀನು ಮನೆ ಬಿಟ್ಬಿಟ್ಟು ಹೊರಟೋಗು, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ. ಆದರೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತೀನಿ, ಡೈರೆಕ್ಟಾಗಂತೂ ನಾನು ಹೆಲ್ಪ್ ಮಾಡಲ್ಲ, ಸರಿನಾ? ನನಗೇನು ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಇದ್ಬಿಡ್ತೀನಿ ಮಗಳೇ ನಾನು. ನೀನು ಅವನ ಜೊತೆ ಹೋಗ್ಬಿಟ್ಟು ನಾನು ಎಲ್ಲ ಮಾತಾಡ್ತೀನಿ. ನಾನು ಫೋನ್ ಮಾಡಿಬಿಟ್ಟು ನಾನು ಎಲ್ಲ ಹೇಳ್ತೀನಿ, ಅವ್ರ ಅಮ್ಮಂಗೆ ಎಲ್ಲ ಮಾತಾಡ್ತೀನಿ, ನಾನು ಮಹಾಗ ಹತ್ರ ಮಾತಾಡ್ತೀನಿ ನಾನು, ಸರಿನಾ? ನೀನು ಹೋಗಿ ನಿಮ್ಮ ಅಪ್ಪನ ಯಾರೂ ನಂಬ್ಕೊಬೇಡ. ನೀನು ಹೋಗ್ಬಿಟ್ಟು ಆರಾಮಾಗಿ ಮದುವೆ ಮಾಡ್ಕೊಬಿಡು ಅವನ್ನ. ಅಮ್ಮ, ಇದೇನು ಹೇಳ್ತಾ ಇದೆಯಾ? ನೀವಿಲ್ದಿದ್ದಾಗ ನಾನು ಹೆಂಗೆ ಹೋಗಿ ಮದುವೆ ಮಾಡ್ಕೊಳ್ಳಿ? ಮಾಡ್ಕೊಳ್ಳೇಬೇಕು. ನೀನು ನಿನ್ನ ಲವ್ವರ್ ಬೇಕು ಅಂದರೆ ಮಾಡ್ಕೊಳ್ಳೇಬೇಕು. ಇರು ಒಂದು ನಿಮಿಷ, ನಾನು ಮಹಾ ಹತ್ರ ಮಾತಾಡ್ತೀನಿ ಇರು. ಹಲೋ ಹಲೋ ಮಹಾ, ನಾನು. ಹಾಂ ಹಾಂ ಹಾಂ, ಹೌದಾ ಹೌದಾ, ನಿಮ್ಮ ಮಗ ಎಲ್ಲ ವಿಷಯನೂ ಹೇಳಿದ್ನಾ? ಮಹಾದ್ ಏನಾಗೋಗ್ಬಿಟ್ಟೈತೆ ನಮ್ಮ ಮನೇಲಿ ಅಂತ ಹೇಳಿದ್ರೆ, ಅದು ನನ್ನ ಗಂಡ ಮದುವೆಗೆ ಹೋಗ್ತಾ ಇಲ್ಲ. ಅಯ್ಯೋ ಆ ಥರ ಅಲ್ಲ, ಬೇರೆ ಹುಡುಗನ ಜೊತೆ ಮದುವೆ ಸೆಟ್ ಮಾಡಿಬಿಟ್ಟವ್ರೆ. ಅಯ್ಯೋ ಹಂಗಲ್ಲ ನಾನು ಹೇಳ್ತಿರೋದು. ಅದೇನು ಅಂದರೆ ನನ್ನ ಮಗಳು ನಿಮ್ಮ ಮಗುನ ತುಂಬಾ ಇಷ್ಟಪಟ್ಬಿಟ್ಟವಳೆ. ನೀನು ನಾನು ಇಬ್ಬರೂ ಅಂದ್ಕೊಂಡಿದ್ದು ಅದೇ ತಾನೇ, ಮದುವೆ ಮಾಡಲೇಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ವಿ ತಾನೇ. ಅದಕ್ಕೆ ಇವಾಗ ನನ್ನ ಗಂಡ ಮನಸ್ಸು ಚೇಂಜ್ ಮಾಡ್ಕೊಂಡ ಅಂತ ಅಂದಿದ ತಕ್ಷಣವೇ ನಾನು ಮನಸ್ಸು ಚೇಂಜ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಒಂದು ಕೆಲಸ ಮಾಡು, ನಾನು ನನ್ನ ಮಗಳನ್ನ ಅಲ್ಲಿ ಕಳಿಸ್ಕೊಟ್ಬಿಡ್ತೀನಿ. ಬೇಡ ಅಂತ ಅನ್ಬೇಡ ನೀನು, ನಾನು ಹೇಳೋದನ್ನು ಕೇಳು ಫಸ್ಟು. ನಾನು ನನ್ನ ಮಗಳನ್ನ ಅಲ್ಲಿಗೆ ಕಳಿಸ್ತೀನಿ. ನನ್ನ ಮಗಳು ಅಂದರೆ ನನ್ನದೆಲ್ಲ ಸಪೋರ್ಟ್ ಐತೆ, ಆದರೆ ನಾವು ಯಾರೂ ಮದುವೆಗೆ ಬರಲ್ಲ. ನೀನೇ ಹೆಂಗಾದರೂ ಸಿಂಪಲಾಗಿ ಮದುವೆ ಮಾಡಿಬಿಟ್ಟು ಅಲ್ಲೇ ಮುಗಿಸ್ಬಿಡ್ತೀಯಾ ಪ್ಲೀಸ್? ಅದಕ್ಕೇನು ಸಹಾಯ ಬೇಕೋ ನಾನು ಮಾಡ್ತೀನಿ. ನೋಡು, ನೀನು ಏನಕ್ಕೂ ತಲೆ ಕೆಡಿಸ್ಕೋಬೇಡ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಓಕೆನಾ? ನಾನು ಇದ್ದೀನಿ ಅಂತ ಅನ್ನಲ್ಲ, ನನಗೆ ಪೂರ್ತಿ ಒಪ್ಪಿಗೆ ಐತೆ. ನನ್ನ ಗಂಡ ಸ್ವಲ್ಪ ದಿನ ಆದಮೇಲೆ ಅವನು ಚೇಂಜ್ ಆಗ್ತಾನೆ, ಅವನು ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನಗೈತೆ. ಪ್ಲೀಸ್ ನಾನು ಹೇಳೋದನ್ನು ಕೇಳಿ ಸ್ವಲ್ಪ ಅರ್ಥ ಮಾಡ್ಕೊ. ನನ್ನ ಮಗಳನ್ನ ನಾನು ಕಳಿಸ್ಕೊಡ್ಲಾ? ಹಾಂ ಹಾಂ ಹಾಂ, ಹೌದೌದು. ಹೌದಾ, ಹಾಗಾದರೆ ಸರಿ. ಈಗ ಇನ್ನೇನು, ನೀನೇನು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನನ್ನ ಮಗಳಂತೂ ನಿಮ್ಮ ಮಗನ ತುಂಬ ಹಚ್ಕೊಬಿಟ್ಟವಳೆ. ಮನೇಲಿ ಊಟ ಮಾಡ್ತಿಲ್ಲ, ತಿಂಡಿ ತಿಂತಾ ಇಲ್ಲ, ಸುಮ್ಮನೆ ಸೊಪ್ಪು ಕೂತಿರ್ತಾಳೆ. ಈ ಥರ ನನ್ನ ಮಗಳಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನು ನನ್ನ ಮಗಳ ಹತ್ರ ಎಲ್ಲ ಮಾತಾಡಿ ಕಳಿಸಿರ್ತೀನಿ. ಪ್ಲೀಸ್ ಮಹಾ, ನನ್ನ ಗಂಡಂಗೆ ವಿಚಾರ ಗೊತ್ತಾಗಬಾರ್ದು,
ಸರಿನಾ? ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ನೀನು. ನಾನು ಬಂದು ಮಾತಾಡೋಕ್ಕಾಗಲಿಲ್ಲ ಅಂದ್ರೂ ಕದ್ದು ಮುಚ್ಚಿ ನಾನು ಗಂಡಂಗೆ ಗೊತ್ತಾಗ್ದಿದ್ದಂಗೆ ಹೆಂಗೂ ನಾನು ಮ್ಯಾನೇಜ್ ಮಾಡ್ತೀನಿ. ಸರಿ ಆಯಿತು, ಆಯ್ತಾಯ್ತು. ಖುಷಿ ತಾನೇ? ಹಾಂ ಸರಿ ಸರಿ. ಇಲ್ಲ ನಮ್ಮ ಅಮ್ಮನೂ ಸಪೋರ್ಟ್ ಮಾಡ್ತೈತೆ, ನಮ್ಮ ಅಮ್ಮನಿಗೂ ಹೇಳ್ತೀನಿ ಫೋನ್ ಮಾಡಿ, ಎಲ್ಲ ಹೇಳ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ. ಹ್ಞೂ ಆಯಿತು, ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಈಗಲೇ ಕಳಿಸ್ಕೊಡ್ತೀನಿ. ಇಲ್ಲ ನನ್ನ ಗಂಡನೂ ಹಾಗೆ ನನ್ನ ಮಗ ಇಬ್ಬರೂ ಆಫೀಸ್ ಕೆಲಸದ ಮೇಲೆ ಹೋಗೋರೆ, ರಾತ್ರಿ ಹೊತ್ನಾಗ ಬಂದ್ಬಿಡ್ತಾರಲ್ಲ, ಅಷ್ಟೊಳಗಡೆ ಕಳಿಸ್ಕೊಟ್ಬಿಡ್ತೀನಿ ನಾನು. ಸರಿ ಆಯಿತು ಆಯಿತು. ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ, ಆದರೆ ನೀನು ಬಂದುಬಿಟ್ಟು ಎಲ್ಲ ನನಗೆ ಪ್ರಾಬ್ಲಮೇ ಸಾಲ್ವ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಅಮ್ಮ. ನೋಡು ಮಗಳೇ, ನಡಿ, ನಿಮ್ಮಪ್ಪ ನಿನ್ನ ತಮ್ಮ ಬಿಸ್ನೆಸ್ ಮಾಡ್ಕೊಂಡು ಸಾಯ್ಲಿ, ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ನನ್ನ ಮಗಳು ಚೆನ್ನಾಗಿರ್ಬೇಕು ಅಷ್ಟೇನೆ. ಈ ಗಂಡೈಕ್ಳನ್ನ ನಂಬೋದಕ್ಕಿಂತ ನಮ್ಮನ್ನು ನಾವು ನಂಬ್ಕೋಬೇಕು. ಹೋಗ್ತಾ ಇರು ಸುಮ್ಮನೆ, ತಲೆನೇ ಕೆಡ್ಸ್ಕೊಬೇಡ. ನಡಿ, ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸುಮ್ಮನೆ ಎತ್ಕೊಂಡು ಹೊರಟೋಗು. ಕಾರ್ ನಾನೇ ಕಳಿಸ್ಕೊಡ್ತೀನಿ, ಕಾರಾಗ ಹೋಗಿ ಆರಾಮಾಗಿ ಸರಿನಾ? ಇಷ್ಟ ಇರೋರ ಜೊತೆ ಬದುಕಬೇಕು ಮಗಳೇ, 2 ದಿನ ಬದುಕಿದ್ರು. ಇಷ್ಟ ಇಲ್ದಿರೋರ ಜೊತೆ ಎಷ್ಟು ಬದುಕ್ಬಿಟ್ಟು ಏನು ಮಾಡ್ತೀಯ ನೀನು? ಬಾ ನಡಿ ಹೋಗೋಣ. ನೋಡು ಮಗಳೇ, ಯಾವುದಕ್ಕೂ ಚಿಂತೆ ಮಾಡಬೇಡ. ಏನು ಸಮಸ್ಯೆ ಇದ್ರೂ ಫೋನ್ ಹಾಕು ಸರಿನಾ? ನಿಮ್ಮಪ್ಪ ಇದ್ದಾಗ ಮಾತಾಡೋಕ್ಕಾಗಕ್ಕಿಲ್ಲ, ಆದರೆ ನಿಮ್ಮಪ್ಪ ಇಲ್ದಿದ್ದಾಗ ನಾನೇ ಮಾತಾಡ್ತೀನಿ ಸರಿನಾ? ನನಗೆ ಮಹಾ ಮೇಲೆ ಪೂರ್ತಿ ನಂಬಿಕೆ ಐತೆ. ಅವ್ರ ಮಗನೂ ತುಂಬ ಒಳ್ಳೆಯವನು, ಅವನ ಮೇಲೂ ನಂಗೆ ಪೂರ್ತಿ ನಂಬಿಕೆ ಐತೆ. ಇವತ್ತು ನಿಮ್ಮ ಅಪ್ಪನ ಎದುರು ಹಾಕೊಂಡು ನಾನು ಕಳಿಸ್ತಾ ಇದ್ದೀನಿ ಅಂದರೆ ನೀನು ಅಲ್ಲಿ ಹೋಗಿ ಚೆನ್ನಾಗಿ ಬಾಳಿ ಬದುಕಬೇಕು ಸರಿನಾ? ತುಂಬ ಕಷ್ಟ ಇರ್ತದೆ, ನೀನು ನೋಡಿದ್ಯಲ್ವ ಹಳ್ಳಿ ಜೀವನ. ಅವರು ಬಡವರೇನೇ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ದಿನ ಅಷ್ಟೇ ನೀನು, ಆಮೇಲೆ ನಿನಗೆ ಹೆಂಗೆ ಜೀವನ ಸೆಟ್ಲ್ ಮಾಡಿಸ್ಬೇಕು ಹಂಗೆಲ್ಲ ಸೆಟ್ಲ್ ಮಾಡಿಸೋ ಜವಾಬ್ದಾರಿ ನಂದು ಸರಿನಾ? ಅಲ್ಲಿ ಗಂಟೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು, ಹಳ್ಳಿ ಅಲ್ವಾ, ತಗ್ಗಿ ಬಗ್ಗಿ ನಡ್ಕೊಂಡು ನೆಮ್ಮದಿಯಾಗಿರೋದು ಕಲ್ತ್ಕ. ನಿಮ್ಮ ಅಪ್ಪ ಬಂದು ಮಾತಾಡಿದ್ರೆ ನಾನು ಹೇಳ್ತೀನಿ, ಏನೋ ಎತ್ತೋ ನಂಗೆ ಗೊತ್ತಿಲ್ಲ ಅನ್ನಂಗೆ ಹೇಳ್ತೀನಿ, ನಂಗೆ ಹುಷಾರಿಲ್ಲ ಮಲಗಿದ್ದೆ, ಎಲ್ಲೋದ್ಲ ಏನೋ ಗೊತ್ತಿಲ್ಲ ಅಂತೀನಿ ಸರಿನಾ? ಅಲ್ಗಾನ ನಿಮ್ಮ ಅಪ್ಪ ಬಂದು ಜಗಳ ಮಾಡಲ್ಲ, ಯಾಕಂದರೆ ನಾನು ಇಲ್ಲೇ ತಡಿತೀನಿ. ನೀನು ಆರಾಮಾಗಿ ಹೋಗು. ಕಾರ್ಗೆ ಹೇಳಿದ್ದೀನಿ, ಆ ಡ್ರೈವರು ಪಾಪ ನನ್ನ ಮಾತು ಕೇಳ್ತಾನೆ, ಅವ್ನಿಗೆ ಹೇಳಿದ್ದೀನಿ, ನನ್ನ ಯಜಮಾನ್ರಿಗೆ ಏನು ಹೇಳ್ಬೇಡ ಅಂತ ಸರಿ ಅಂತ ಹೇಳವನೆ. ನಡಿ, ಆರಾಮಾಗಿ ನಡಿ ನೀನು. ಎಲ್ರಿಗೂ ನಿನ್ನ ಥರ ತಾಯಿನೇ ಸಿಕ್ಕಿದ್ರೆ ಪ್ರಪಂಚದಾಗ ಲವ್ ಫೇಲ್ಯೂರ್ಸೇ ಇರ್ತಾ ಇರಲಿಲ್ಲಮ್ಮ. ಆದರೂ ನೀನು ಗ್ರೇಟ್ ಬಿಡು. ಅಮ್ಮ ನಿನಗೇನು ಬೇಜಾರಿಲ್ಲ ತಾನೇ? ಏನು ಬೇಜಾರಿಲ್ಲ ಮಗಳೇ, ನನಗೂ ಮಹಾ ಮನೆಗೆ ನೀನು ಸೊಸೆ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ? ನೋಡು, ನಿಮ್ಮ ಅಪ್ಪ ಬರೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗ್ಬಿಡು. ನಡಿ ನಡಿ, ನಿನ್ನ ಬೇಗ ಬೇಗ ಕಳಿಸ್ಬಿಟ್ಟು ಬರ್ತೀನಿ ಬಾ. ನಡಿ ಬೇಗ, ಹಂಗೇನೆ ಅವ್ನಿಗೆ ಹೇಳು, ಡ್ರೈವರ್ಗೆಲ್ಲ ಎತ್ಕೊತಾನೆ. ನಡಿ. ಏನಪ್ಪ, ಹುಷಾರಾಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಹುಷಾರಾಗಿ ಬಾ. ನಮ್ಮ ಯಜಮಾನ್ರಿಗೇನು ಹೇಳಕ್ಕೆ ಹೋಗ್ಬೇಡ ಸರಿನಾ? ಹುಷಾರಾಗಿ ಹೋಗ್ಬಿಟ್ಟು ಬಾ. ಸರಿನಮ್ಮ, ಬರ್ತೀನಿ. ಸರಿ ಮಗಳೇ, ಒಳ್ಳೇದಾಗಲಿ. ಏನಾರ ಇದ್ರೆ ಫೋನ್ ಮಾಡು. ಸರಿ ಅಮ್ಮ. ಅಪ್ಪ, ಈಗ ನನಗೆ ಸಮಾಧಾನ ಆಯಿತು. ಬಿಸ್ನೆಸ್ ಮಾಡ್ತೀರಾ? ಮಾಡಿ 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 ಬಿಸ್ನೆಸ್ನ ಚೆನ್ನಾಗಿ ಮಾಡ್ಕೊಳ್ಳಿ. ನನ್ನ ಮಗಳಿಗಿನ್ನ ನನ್ನ ಗಂಡಂಗೆ ಬಿಸ್ನೆಸ್ಸೇ ಇಂಪಾರ್ಟೆಂಟು. ಅವಳು ಚೆನ್ನಾಗಿರಲ್ಲ ಅಂತಂದಮೇಲೆ ಎಂಥ ಕೋಟ್ಯಾಧೀಶ್ವರಂಗೆ ಕೊಟ್ಬಿಟ್ಟು ಏನು ತಾನೇ ಮಾಡಬೇಕು? ಕೋಟ್ಯಾಧೀಶ್ವರಂಗಿನ್ನೂ ನನ್ನ ಮಗಳು ಖುಷಿಯಾಗಿರೋದೇನೇ ಮುಖ್ಯ ಅಷ್ಟೇ. ನನ್ನ ಗಂಡ ನನ್ನ ಮಗ ಬರ್ತಾ ಬರ್ತಾ ಬರೀ ಬಿಸ್ನೆಸ್ಸು ಕಮರ್ಷಿಯಲ್ ಮೈಂಡ್ ಆಗೋಗ್ಬಿಟ್ಟೈತೆ ಅವ್ರಿಬ್ರಿಗೂ. ಹೆಂಗೋ ಬಿಡಪ್ಪ, ನನ್ನ ಮಗಳು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆನೆ. ಈ ಕೋಟಿ ಗೀಟಿ ಎಲ್ಲ ನೋಡ್ಬಿಟ್ಟು ನನಗೂ ಸಾಕಾಗೋಗ್ಬಿಟ್ಟೈತಿ. ಯಾವ ಕೋಟಿನೂ ಬೇಡ, ಹಳ್ಳಿನಾಗೆ ನಿಮ್ಮದೇ ಇದ್ಬಿಡ್ಲಿ ನನ್ನ ಮಗಳು, ಅಷ್ಟೇ ಸಾಕು ನನಗೆ. ನನ್ನ ಗಂಡ ಏನಾರ ಬಂದರೆ ಏನೂ ಗೊತ್ತೇ ಇಲ್ಲ ಅನ್ನಂಗೆ ಇದ್ಬಿಡ್ತೀನಿ. ನನಗೂ ಅದಕ್ಕೂ ಏನೂ ಸಂಬಂಧನೇ ಇಲ್ಲ, ಏನೂ ಗೊತ್ತೇ ಇಲ್ಲ ಅನ್ನಂಗೆ ಫಿಕ್ಸ್ ಆಗೋಗ್ಬಿಡ್ತೀನಿ.